ಸಾರ್ವಜನಿಕ ಆಡಳಿತ ಒಂದು ಪರಿಚಯ. ಇದರಲ್ಲಿ ಲೂಥರ್ ಗುಲಿಕ್ ಅನ್ನೋರ ಡೆಫಿನೇಷನ್. ಲೂಥರ್ ಗುಲಿಕ್ ಅವರು ಒಬ್ಬೊಬ್ಬ ಚಿಂತಕರು ಕೂಡ ಸಾರ್ವಜನಿಕ ಆಡಳಿತ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಒಂದೊಂದು ಡೆಫಿನೇಷನ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಲೂಥರ್ ಗುಲಿಕ್ ಅವರ ಒಂದು ಡೆಫಿನೇಷನ್ ಪೋಸ್ಟ್ ಕಾರ್ಬ್ ಅಂತ ಇದೆ. ಇದರಲ್ಲಿ ಒಂದೊಂದಕ್ಕೂ ಕೂಡ ಒಂದೊಂದು ಮೀನಿಂಗ್ ಬುಕ್ಸ್ ಅಲ್ಲಿ ಇದೆ. ಹೌದಾ? ಪಿ ಅಂದ್ರೆ ಏನು ಕನ್ನಡದಲ್ಲಿ? ಅಂದ್ರೆ ಸಾರ್ವಜನಿಕ ಆಡಳಿತ ಅನ್ನೋದು ಒಂದು ಯೋಜನೆ. ಎರಡನೇದು ಓ ಆರ್ಗನೈಸೇಷನ್, ಸಂಘಟನೆ. ಮೂರನೇದು ಕನ್ನಡದಲ್ಲಿ ಸಿಬ್ಬಂದಿ ಅಥವಾ ಸಿಬ್ಬಂದಿ ವರ್ಗ. ನೆಕ್ಸ್ಟ್ ಡಿ ಅಂದ್ರೆ ಡೈರೆಕ್ಷನ್, ನಿರ್ದೇಶನ. ಕೋಆರ್ಡಿನೇಷನ್, ಸಮನ್ವಯತೆ. ಆರ್ ಅಂದ್ರೆ ವರದಿ. ಬಿ ಅಂದ್ರೆ ಬಜೆಟ್, ಆಯವ್ಯಯ. ಅಂದ್ರೆ ಲೂಥರ್ ಗಲಿಕ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಅಂದ್ರೆ ಅದರಲ್ಲಿ ಒಂದು ಪ್ಲಾನಿಂಗ್ ಇರಬೇಕು, ಸಂಯೋಜನೆ ಇರಬೇಕು, ಸಿಬ್ಬಂದಿ ವರ್ಗ ಇರಬೇಕು, ಇದಕ್ಕೆ ನಿರ್ದೇಶನ ಕೊಡ್ತಕ್ಕಂತ ಒಂದು ಡೈರೆಕ್ಷನ್ ಬೋರ್ಡ್ ಇರಬೇಕು, ಮತ್ತೆ ಇಷ್ಟೆಲ್ಲದರ ಮಧ್ಯೆ ಕೂಡ ಹೊಂದಾಣಿಕೆ, ಸಮನ್ವಯತೆ ಇರಬೇಕು, ಮತ್ತೆ ಇದ್ರ ಬಗ್ಗೆ ಒಂದು ವರದಿ, ನಿಷ್ಪಕ್ಷಪಾತ ಸ್ಪಷ್ಟವಾದಂತ ಒಂದು ವರದಿ ಇರಬೇಕು. ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಡ್ಜೆಟ್, ಆಯ ವ್ಯಯ. ವ್ಯಯ ಅಂದ್ರೆ ಖರ್ಚು, ಆಯ ಸಂಗ್ರಹಣೆ, ಎಷ್ಟು ಬಂತು ಎಷ್ಟು ಹೋಯ್ತು, ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇದ್ರೆ ಇದನ್ನ ಲೂಥರ್ ಗುಲಿಕ್ ಅವರ ಪ್ರಕಾರ ಇದನ್ನ ಸಾರ್ವಜನಿಕ ಆಡಳಿತ ಅನ್ನೋ ಹೆಸರಿನಿಂದ ಕರೀತಾರೆ ಅಲ್ವಾ? ಹಾಗಾದ್ರೆ ಒಬ್ಬೊಬ್ಬ ಚಿಂತಕರು ಕೂಡ ಒಂದೊಂದು ರೀತಿ ಇದನ್ನ ಅರ್ಥೈಸಿದ ಮೇಲೆ ಇದಾದ್ಮೇಲೆ ನಿಮಗೆ ಬರ್ತಕ್ಕಂಥದ್ದು ಇದರಲ್ಲಿ ನೇಮಕಾತಿ ಅಂತ, ಇದೇನು ಸಿಬ್ಬಂದಿ ಅಂತ ಕರೀತಾರಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೇಮಕಾತಿ ಅಂದ್ರೆ ಸಾರ್ವಜನಿಕ ಆಡಳಿತದಲ್ಲಿ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನೇಮಕಾತಿ ಅನ್ನೋದು ಒಂದು ಒಳ್ಳೆ ಪ್ರಕ್ರಿಯೆ. ಅಂದ್ರೆ ಒಳ್ಳೆ ಕ್ವಾಲಿಟಿಯಿಂದ ಕೂಡಿರ್ತಕ್ಕಂಥ ಕೆಲಸಗಾರರನ್ನ ನೀವು ಆಯ್ಕೆ ಮಾಡಿಕೊಂಡಿದ್ರೆ ಉತ್ತಮವಾಗಿರ್ತಕ್ಕಂಥ ಆಳ್ವಿಕೆಯನ್ನು ಕೊಡ್ಲಿಕ್ಕೆ ಸಾಧ್ಯ. ಉತ್ತಮ ಆಳ್ವಿಕೆ ಅಂತ ಹೇಳಿದ್ರೆ ಸರ್ಕಾರ ಕೈಗೊಂಡಂತ ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ರೀಚ್ ಆಗಬಹುದು, ಮುಟ್ಟಬಹುದು. ಆದ್ರೆ ನೀವು ತೆಗೆದುಕೊಳ್ಳುವಂತ ಸಿಬ್ಬಂದಿನೇ ದುರ್ಬಲರು, ಅವ್ರೆಲ್ಲ ಜಸ್ಟ್ 35 ಮಾರ್ಕ್ಸ್ ಪಾಸ್ ಆಗಿ ಬಂದರಂದ್ಮೇಲೆ ಅವರಿಗೆ ಆಡಳಿತದ ಬಗ್ಗೆ ಹಿಡಿತಾ ಇರಲ್ಲ, ಗ್ರಿಪ್ ಇರಲ್ಲ. ಅವಾಗ ಆಡಳಿತ ಏನಾಗುತ್ತೆ? ಪೋಲ್ ಆಗುತ್ತೆ, ಲೋಪದೋಷ ಆಗುತ್ತೆ. ಯಾವಾಗ ಆಡಳಿತ ಲೋಪದೋಷ ಆಯ್ತೋ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮಗಳು ಜನರಿಗೆ ತಲುಪಲ್ಲ. ಯಾವಾಗ ಜನರಿಗೆ ತಲುಪಿಲ್ವೋ ಜನರ ದೃಷ್ಟಿಯಲ್ಲಿ ಸರ್ಕಾರ ಕೆಟ್ಟ ಹೆಸರನ್ನು ಪಡ್ಕೊಳ್ಳುತ್ತೆ. ಅದಕ್ಕೆ ಸರ್ಕಾರ ಜಾರಿಗೆ ತಂದಂತಹ ಯೋಜನೆಗಳು ಸಂಪೂರ್ಣವಾಗಿ ಜನರಿಗೆ ಕೊನೆಯ ಹಂತದ ವ್ಯಕ್ತಿಗೂ ಕೂಡ ಮುಟ್ಟಬೇಕು ಅಂತ ಹೇಳಿದ್ರೆ ನೇಮಕಾತಿ ಬಹಳ ನಿಷ್ಪಕ್ಷಪಾತವಾಗಿ ಇರಬೇಕು. ಅದರಲ್ಲಿ ಸ್ವಜನ ಪಕ್ಷಪಾತ ಅಂದ್ರೆ ಜಾತೀಯತೆ ಇರಬಾರ್ದು, ಅಥವಾ ಇವು ನಮ್ಮವನು ಅಥವಾ ಇನ್ಯಾರೋ ಇನ್ಫ್ಲೂಯೆನ್ಸ್, ಅವನು ಮಿನಿಸ್ಟರ್ ಕಡೆಯವನು, ಹೀಗೆ ಏನಾದ್ರೂ ಆಗಿ ಅವ್ರ ನೇಮಕಾತಿ ಆಗಿ ಬಂದ್ರು ಅಂದ್ರೆ, ಉದಾಹರಣೆಗೆ ಈ ಸಾರ್ವಜನಿಕ ಆಡಳಿತದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನೇಮಕ ಹೊಂದುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೇಳಿಬರ್ತಕ್ಕಂಥದ್ದು ಭ್ರಷ್ಟಾಚಾರ. ಇವರು ಇಷ್ಟು ಲಕ್ಷ ಕೊಟ್ಟು ದುಡ್ಡು ಕೊಟ್ಟು ನೇಮಕ ಆಗಿದ್ದಾರೆ, ಅಪಾಯಿಂಟ್ ಆಗಿದ್ದಾರೆ ಅಂತ. ಸರಿ, ದುಡ್ಡು ಕೊಟ್ಟು ಅಪಾಯಿಂಟ್ ಆಗಿ ಅವನು ಬಂದ ಅಂದ್ರೆ ಅವನ ಕೆಲಸ ಏನು? ದುಡ್ಡು ಕೊಟ್ಟು ಕೆಲಸ ತಗೊಂಡ ಕೆಲಸ ಏನು? ದುಡ್ಡೇ ಮಾಡ್ಬೇಕು ಅವನೀಗ. ಯಾಕೆ? ದುಡ್ಡು ಕೊಟ್ಟು ಬಂದಾನ ಅವನು ಅಲ್ವಾ? ಅದಕ್ಕೆ ದುಡ್ಡನ್ನ ಅಂದ್ರೆ ಲಂಚವನ್ನ, ಭ್ರಷ್ಟಾಚಾರವನ್ನ ತಡೆಗಟ್ಟಿದ್ರೆ ಇಲ್ಲಿ ಅರ್ಹತೆ ಇರತಕ್ಕಂತ, ಒಳ್ಳೆ ಅಂಕ ಇರುವಂತಹ, ದಕ್ಷತೆಯಿಂದ ಇರತಕ್ಕಂತಹ ವ್ಯಕ್ತಿ ಅಲ್ಲಿಗೆ ಬಂದ ಅಂದ್ರೆ ಅವಾಗ ಏನಾಗುತ್ತೆ? ಯೋಗ್ಯವಾದಂತ ಸಿಬ್ಬಂದಿ ಇದ್ರೆ ಉತ್ತಮ ಆಳ್ವಿಕೆ ಆಗುತ್ತೆ. ಅದಕ್ಕೆ ನೇಮಕಾತಿ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಈ ಸಾರ್ವಜನಿಕ ಆಡಳಿತದಲ್ಲಿ ಅಪಾಯಿಂಟ್ಮೆಂಟ್ ಅನ್ನೋ ಪ್ರಕ್ರಿಯೆ ಬಹಳ ಪ್ರಮುಖವಾಗಿರುತ್ತೆ. ಇದರಲ್ಲಿ ಎರಡು ರೀತಿ ಇದೆ. ಸಾರ್ವಜನಿಕ ಆಡಳಿತದಲ್ಲಿ ನೇಮಕಾತಿಯಲ್ಲಿ ಮುಖ್ಯವಾಗಿ ಎರಡು ರೀತಿ ಇದೆ. ಒಂದು ನೇರ ಅಥವಾ ಪ್ರತ್ಯಕ್ಷ, ಮತ್ತೊಂದು ಪರೋಕ್ಷ. ಆಯ್ತಾ? ಇಲ್ಲಿ ಪ್ರತ್ಯಕ್ಷ ನೇಮಕಾತಿ ಅಂದ್ರೆ ವ್ಯಕ್ತಿ ತಾನು ಹೊಂದಿದಂತಹ ಅಂಕದ ಆಧಾರದ ಮೇಲೆ ಅಥವಾ
ಸಿವಿಲ್ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಿಇಟಿ ಅಂತ ಕರಿತೀರಲ್ಲ, ಕಾಮನ್ ಎಂಟ್ರನ್ಸ್ ಟೆಸ್ಟ್ ಅಂತ ಕರಿತೀರಲ್ಲ, ಈ ಸಾಮಾನ್ಯವಾಗಿ ಎಲ್ಲಾ ಹುದ್ದೆಗಳಿಗೂ ಕೂಡ ಸಿಇಟಿ ಎಕ್ಸಾಮ್ ಇದೆ. ನೀವು ಟೀಚಿಂಗ್ ಪೋಸ್ಟ್ ಹೋಗ್ಬೇಕಾದ್ರೆ ಇದೆ, ಅಥವಾ ಅಬ್ಕಾರಿ ಇನ್ಸ್ಪೆಕ್ಟರ್ ಪೋಸ್ಟ್ ಹೋಗ್ಬೇಕಾದ್ರೆ ಇದೆ, PSI ಎಕ್ಸಾಮ್ ಇದೆ. ಇದ್ರ ಜೊತೆಗೆ UPSC ಅಂತ ಬರುತ್ತೆ, ಮುಂದೆ ಇದೇ ಪಾಠದಲ್ಲಿ ಬರುತ್ತೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಅಂತ ಬರುತ್ತೆ. ಅಲ್ಲಿ ನೀವು ಎಲ್ಲಿ ಹೋದ್ರೂ ಕೂಡ ಈ ಪೊಲೀಸ್ ಎಕ್ಸಾಮ್ ಇವೆಲ್ಲವೂ ಕೂಡ ಒಂದು ಕಾಮನ್ ಎಂಟ್ರನ್ಸ್ ಟೆಸ್ಟ್ ಅಂತ ಇದೆ. ಅದರಲ್ಲಿ ನೀವು ನಿಗದಿತವಾದ ವಿದ್ಯಾರ್ಥಿಯನ್ನು ಹೊಂದಿ ಸೆಲೆಕ್ಟ್ ಆದ್ರೆ ನಿಮ್ಮ ನೇಮಕಾತಿ ಮಾಡ್ತಾರೆ. ಇಲ್ಲ ಎಲ್ಲದನ್ನು ಸುಮ್ಮನೆ ಜಸ್ಟ್ ಮಾರ್ಕ್ಸ್ ತಗೊಂಡವರು ಕೂಡ ಕೊಟ್ರೆ ಆಡಳಿತದಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಪ್ರತ್ಯಕ್ಷ ನೇಮಕಾತಿ ಅಂದ್ರೆ ವ್ಯಕ್ತಿ ನಿಗದಿಪಡಿಸಿದ ವಿದ್ಯಾರ್ಥಿ ಅಥವಾ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳ ಮೂಲಕವಾಗಿ ಅವನು ಆಯ್ಕೆಯಾಗಿದ್ರೆ ಇದು ಪ್ರತ್ಯಕ್ಷ ನೇಮಕಾತಿ, ನೇರ ನೇಮಕಾತಿ ಅಂತ ಕರೀತೀವಿ. ಈ ನೇರ ನೇಮಕಾತಿಯಲ್ಲಿ ಮತ್ತೆ ಸಂದರ್ಶನವೂ ಕೂಡ ಇರುತ್ತೆ. ಕೆಲವೊಂದು ಎಕ್ಸಾಮ್ಗಳು ಅಂದ್ರೆ ವೈವಾ ಅಂತ ಕರೀತಾರೆ. PSI ಎಕ್ಸಾಮ್ ಇರುತ್ತೆ, ಅದರಲ್ಲಿ 150 ಮಾರ್ಕ್ಸ್ ಎಕ್ಸಾಮ್ ಬರುತ್ತೆ, 50 ಮಾರ್ಕ್ಸ್ ಸಂದರ್ಶನ ಅಂತ ಇರುತ್ತೆ. ಅವನ ಸಂದರ್ಶನ ಪರೀಕ್ಷೆಯಲ್ಲಿ ಹಾಜರಾಗಬೇಕಾಗುತ್ತೆ. ಅವ್ರು ಕೊಟ್ಟಂತ ಮಾರ್ಕ್ಸ್ ಮತ್ತೆ ಇವನು ಮೊದಲಿಗೆ ರಿಟರ್ನ್ ಎಕ್ಸಾಮ್ ನಲ್ಲಿ ಪಡೆದಿರ್ತಕ್ಕಂಥ ಮಾರ್ಕ್ಸ್ ಎರಡನ್ನೂ ಸೇರಿಸಿ ಸೆಲೆಕ್ಷನ್ ಲಿಸ್ಟ್ ಅನ್ನು ಹಾಕ್ತಾರೆ. ಕ್ಯಾಟಗರಿ ವೈಸ್ ಯಾವ ಯಾವ ಜಾತಿ ಎಷ್ಟೆಷ್ಟು ಏನು ಬೇಕೋ ಅದ್ರ ಮೇಲೆ ನಿಲ್ಲಿಸ್ತಾರೆ, ಅದ್ರ ಲಿಸ್ಟ್ ಅನ್ನು ಹಾಕ್ತಾರೆ. ಹೀಗೆ ನೇರ ನೇಮಕಾತಿ ಇದೆ, ಇದು ಅರ್ಹತೆಗೆ ಸಂಬಂಧಪಟ್ಟಿರ್ತಕ್ಕಂಥ, ಇದು ನೇರ ನೇಮಕಾತಿ ಅಥವಾ ಪ್ರತ್ಯಕ್ಷ ನೇಮಕಾತಿ. ಇನ್ನು ಎರಡನೇದು ಪರೋಕ್ಷ ನೇಮಕಾತಿ. ಪರೋಕ್ಷ ನೇಮಕಾತಿ ಅಂದ್ರೆ ಇದು ಬಹಳ ಸಿಂಪಲ್ ಆಗಿರೋದ್ರೆ ಇದನ್ನ ಪ್ರಮೋಷನ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಬಡ್ತಿ. ಯಾವ ಬೇಸ್ ಮೇಲೆ ಬಡ್ತಿ ಕೊಡ್ತಾರೆ? ಸೇವಾ ಹಿರಿತನದ ಆಧಾರದ ಮೇಲೆ. ಸೇವಾ ಹಿರಿತನ ಅಂದ್ರೆ ಉದಾಹರಣೆಗೆ ಯಾವುದೋ ಒಂದು ಆಫೀಸಲ್ಲಿ ಅವನು ಪ್ಯೂನ್ ಆಗಿ ಕೆಲಸ ಸೇರ್ಕೊಳ್ತಾನೆ. ಒಂದು 5 ವರ್ಷ ಸರ್ವಿಸ್ ಆಗಿದೆ. ಪ್ಯೂನ್ ಆಗಿ ನೀನು ಕೆಲಸಕ್ಕೆ ಸೇರ್ಬೇಕಾದ್ರೆ ನಿನಗೆ ಬೇಕಾಗಿದ್ದು ಒಂದು SLC ಕ್ವಾಲಿಫಿಕೇಶನ್. ಅದ್ರಿಂದ ಮಾಸ್ಟರ್ ಡಿಗ್ರಿ ಮುಗಿದಿರುತ್ತೆ. ಅವನು ಕೆಲಸಕ್ಕೆ SLC ಮುಗಿಸಿ ಮೇಲೆ ತಾನೇ ಹೋಗಿ SLC ಮೇಲೆ ಕೆಲಸ ಸಿಕ್ಬಿಟ್ಟು ಹೋಗ್ಬಿಟ್ಟ. ಆದ್ರೆ ಒಂದು 5 ವರ್ಷ ಸರ್ವಿಸ್ ಆದ್ಮೇಲೆ ತಾನು ಏನು ವಿದ್ಯಾರ್ಥಿ ಹೊಂದಿದಾನೋ ಅದನ್ನೆಲ್ಲ ಮಾಸ್ಟರ್ ಕೊಟ್ಟಿರ್ತಾನೆ. ಅವಾಗ ಅವ್ನಿಗೆ ಏನಾಗ್ಬೋದು, ಪ್ಯೂನಿಂದ ಒಂದು SDC ಕೋಡ್ ಅಂದ್ರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ, ಕ್ಲರ್ಕ್ ಅಂತ ಕರಿತೀರಲ್ಲ, ಕ್ಲರ್ಕ್ ಅಂತ ಕರೀತಾರೆ. ಅಲ್ಲಿ ಪ್ರಮೋಷನ್ ಕೆಳಗಿಂದ ಮೇಲಿನ ಹಂತಕ್ಕೆ ಅವನು ಬಂದ. ಆಮೇಲೆ ಯಾರೋ ಒಬ್ಬರು SDC ಇದ್ದ, ಅವನನ್ನ FDC ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಲ್ಲಿಗೆ ನೇಮಕಾತಿ ಹೊಂದಿದ. FDC ಆದ್ಮೇಲೆ ಆಫೀಸರ್ ಒಬ್ಬ ಸೂಪರ್ಡೆಂಟ್ ಅಂತ. ಅಥವಾ ನಮ್ಮ ಹೈಸ್ಕೂಲಿಂದ ನೋಡೋದಾದ್ರೆ ಫಸ್ಟ್ ಸಹ ಶಿಕ್ಷಕ ಅಸಿಸ್ಟೆಂಟ್ ಮಾಸ್ಟರ್ ಆಗಿದ್ದ. ಅವನ ವಿದ್ಯಾರ್ಥಿ ಅವನ ಸೇವೆಯನ್ನು ಹಿರಿತನವನ್ನು ಪರಿಗಣಿಸಿ ಅವನಿಗೆ ಒಂದು ಪ್ರಮೋಷನ್, ಒಂದು ಹೆಡ್ ಮಾಸ್ಟರ್ ಅಂತ ಕೊಡ್ತಾರೆ. ಹೆಡ್ ಮಾಸ್ಟರ್ ನೆಕ್ಸ್ಟ್ ಅವರು BU ಅಂತ ಕೊಡ್ತಾರೆ ಅಲ್ವಾ. ಹೀಗೆ ಸೇವಾ ಹಿರಿತನದ ಆಧಾರದ ಮೇಲೆ ಆಗುವಂತಹ ನೇಮಕಾತಿಗಳು ನೇರ ಅಥವಾ ಪ್ರತ್ಯಕ್ಷ ನೇಮಕಾತಿಗಳು ಅಲ್ಲ, ಇವುಗಳು ಪರೋಕ್ಷ ನೇಮಕಾತಿ. ಅದಕ್ಕೆ ನೇಮಕಾತಿಯಲ್ಲಿ 2 ವಿಧ ಇದೆ, ಒಂದು ಪ್ರತ್ಯಕ್ಷ ಮತ್ತೊಂದು ಪರೋಕ್ಷವಾಗಿರ್ತಕ್ಕಂಥ ನೇಮಕಾತಿ ಅಂತ. ನೇಮಕಾತಿಯಲ್ಲಿ ನಾವು 2 ವಿಧಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಮಗೆ ಕೇಂದ್ರ ಲೋಕಸೇವಾ ಆಯೋಗ. UPSC ಅಂತ ಐತಾ? UPSC ಏನ್ ಹೇಳ್ಬೇಕಂದ್ರ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ, ಕನ್ನಡದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಅಂತ. ಈ ಲೋಕಸೇವಾ ಆಯೋಗಗಳು ಅಂತ ಇದ್ದಾವೆ, ಇದರಲ್ಲಿ ಬಹಳ ಒಂದು ಕೆಲಸ ಅಂದ್ರೆ ನೇಮಕಾತಿ ಬಹಳ ಪ್ರಮುಖವಾಗಿದೆ. ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಅಪಾಯಿಂಟ್ಮೆಂಟ್ ಮಾಡಿದವಲ್ಲ ಆ ಕೆಲಸವನ್ನ ಬಹುತೇಕವಾಗಿ ನಿಭಾಯಿಸ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾರೆ. ಇದು ಕೇಂದ್ರ ಲೋಕಸೇವಾ ಆಯೋಗ ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದು. ಸಂವಿಧಾನದ ಆರ್ಟಿಕಲ್ 315 315ನೇ ವಿಧಿಯ ಅನ್ವಯ ಕೇಂದ್ರ ಲೋಕಸೇವಾ ಆಯೋಗವನ್ನ ರಚನೆ ಮಾಡಲಾಗಿದೆ. ಇಲ್ಲಿ ಆರ್ಟಿಕಲ್ ಬಂತು ಅಂತ ಹೇಳಿದ್ರೆ ಇದಕ್ಕೆ ಸಂವಿಧಾನದ ರಕ್ಷಣೆ ಇದೆ ಅಂತಂದೇ ಅರ್ಥ. ಸಂವಿಧಾನಬದ್ಧವಾಗಿದೆ, ಕಾನೂನುಬದ್ಧವಾಗಿ ಇದನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಸಂವಿಧಾನದಲ್ಲಿ ಕಾಣಿಸಿರ್ತಕ್ಕಂಥ ಆರ್ಟಿಕಲ್ 315ನೇ ಆರ್ಟಿಕಲ್ ಅನ್ನ ಇದಕ್ಕೆ ತಿಳಿಸಿರ್ತಕ್ಕಂಥದ್ದನ್ನ ಕಾಣಬಹುದು. ಆಮೇಲೆ ಈ ಕೇಂದ್ರ ಲೋಕಸೇವಾ ಆಯೋಗವನ್ನ ರಚನೆ ಮಾಡಬೇಕಾದ್ರೆ ಇದಕ್ಕೆ ಒಬ್ಬರು ಅಧ್ಯಕ್ಷರಿರ್ತಾರೆ, 10 ಜನ ಇದಕ್ಕೆ ಸದಸ್ಯ ಮೆಂಬರ್ಗಳು ಇರ್ತಾರೆ. ಕೇಂದ್ರ ಲೋಕಸೇವಾ ಆಯೋಗದ ರಚನೆ, ಒಬ್ಬ ಅಧ್ಯಕ್ಷ, 10 ಜನ ಸದಸ್ಯರನ್ನ ಒಳಗೊಂಡಿರ್ತಕ್ಕಂತಹ ಒಂದು ಸಮಿತಿ. ಇಲ್ಲಿ
ಇವರಲ್ಲಿ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಪರೀಕ್ಷೆ ಮೂಲಕ ಅಪಾಯಿಂಟ್ ಆಗೋದಲ್ಲ. ಇದು ನೇಮಕ ಮಾಡೋದು. ರಾಷ್ಟ್ರಪತಿಗಳು ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರುಗಳನ್ನ ಮತ್ತು 10 ಜನ ಸದಸ್ಯರುಗಳನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇವರ ಅಧಿಕಾರಾವಧಿ ಎಷ್ಟು ವರ್ಷ ಅಂದ್ರೆ 6 ವರ್ಷ ಅಥವಾ 65 ವರ್ಷ. 65 ವರ್ಷ ಬೆಸ್ಟ್ ಅಲ್ಲ ಸರ್. 6 ವರ್ಷ ಅಥವಾ 65 ವರ್ಷ ಅಂದ್ರೆ ಒಂದು ವೇಳೆ ಈ ಸದಸ್ಯರುಗಳಲ್ಲಿ ನೇಮಕವಾಗಿರ್ತಕ್ಕಂಥವ್ರಿಗೆ ಅವ್ರ ಅಧಿಕಾರ ಅವಧಿ 6 ವರ್ಷ. 6 ವರ್ಷ ಅಧಿಕಾರ ಆಗಿದ್ದಂತ ಮತ್ತೆ ನಿಮ್ಗೆ 65 ವರ್ಷ ಆಗಿತ್ತು ಅಂದ್ರೆ ಇಲ್ಲೇ ರಿಟೈರ್ಡ್ ಆಗ್ತಾರೆ. ಅಂದ್ರೆ ಅವನು 60 ವರ್ಷದಾಗ ಇದಕ್ಕೆ ಸೇರ್ಕೊಂಡಂದ್ರೆ 6 ವರ್ಷ ಸಿಗುತ್ತಾ ಅವನಿಗೆ ಅಧಿಕಾರ ಅವಧಿ? ಇಲ್ಲ. ಯಾಕೆ? ಲಾಸ್ಟ್ ಇರೋದು 65 ವರ್ಷ ಅವನಿಗೆ. ಅಂದ್ರೆ ಅವನು ಇನ್ನೂ 1 ವರ್ಷ ಅಧಿಕಾರ ಅವಧಿ ಇದ್ರು ಕೂಡ 65 ವರ್ಷಕ್ಕೆ ಅವನು ರಿಟೈರ್ಮೆಂಟ್ ಆಗ್ತಾನೆ. ಒಂದು ವೇಳೆ 55 ವರ್ಷಕ್ಕೆ ಅವನು ಈ UPSC ಮೆಂಬರ್ ಆಗ್ಬಿಟ್ಟ. ಹಂಗಂತ 65 ವರ್ಷದವ್ರಿಗೆ ಮುಂದುವರ್ಸಕ್ಕಾಗಲ್ಲ. ಅವನಿಗೆ 55 ವರ್ಷಕ್ಕೆ ಆಗಿದ್ದೆ ಅಂತ ಹೇಳಿದ್ರೆ 61 ವರ್ಷಕ್ಕೆ ಅವನಿಗೆ 6 ವರ್ಷ ಅಧಿಕಾರ ಅವಧಿ ಮುಗಿತು. ಅವಾಗ ತೆಗೆದುಬಿಡ್ತಾರೆ. ಅಂದ್ರೆ 6 ಅಥವಾ 65 ಇದರಲ್ಲಿ ಯಾವ್ದು ಮೊದಲು ಬರುತ್ತೋ ಅದೇ ಕನ್ಸಿಡರು. ರೈಟ್ ಅಲ್ಲ? 55 ವರ್ಷ ಬಂತ ಹೇಳಿದ್ರೆ ಅವ್ನಿಗೆ 6 ವರ್ಷ ಸರ್ವಿಸ್ ಇದೇ ಫಸ್ಟ್ ಬಂದ್ಬಿಡುತ್ತೆ, ರಿಟೈರ್ಡ್. 65 ವರ್ಷ ಸರ್ವಿಸ್ ನೋಡ್ಬೇಕಪ್ಪ ಅಂತ ಹೇಳಿದ್ರೆ ಅವನು 60 ವರ್ಷಕ್ಕೆ ನೇಮಕಾತಿ ಆಗಿದ್ದಾನೆ. ಅವನಿಗೆ 6 ವರ್ಷ ಅಂತ ಹೇಳಿದ್ರೆ 66 ವರ್ಷ ಬೇಕಾಗುತ್ತೆ. ಇದಿಲ್ಲ, 65 ವರ್ಷ ಮೊದಲು ಅಂತಲ್ಲ, ರಿಟೈರ್ಮೆಂಟ್. ಅರ್ಥ ಆಗುತ್ತೆ ಹೇಳಿದ್ದು? ಹೀಗೆ 6 ಅಥವಾ 65 ವರ್ಷ ಇವೆರಡರಲ್ಲಿ ಯಾವುದು ಮೊದಲು ಬರುತ್ತೋ ಅದು ಅವರು ರಿಟೈರ್ಮೆಂಟ್ ಕನ್ಸಿಡರ್ ಆಗುತ್ತೆ. ಹೀಗೆ ರಾಷ್ಟ್ರಪತಿಗಳೇ ಇವರನ್ನ ನೇಮಕ ಮಾಡ್ತಾರೆ. ಸರಿ, ಒಂದ್ಸಲ ಅಪಾಯಿಂಟ್ಮೆಂಟ್ ಆಗ್ಬಿಟ್ರು, ಮತ್ತೆ ಇವರನ್ನ ಅಧಿಕಾರದ ತೆಗಿಯಕ್ ಬರಲ್ವಾ? ಬರುತ್ತೆ. ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಈ ಸದಸ್ಯರುಗಳು, ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರುಗಳು ದುರ್ನಡತೆಯನ್ನ ತೋರಿಸಿದಲ್ಲಿ, ಅಂದ್ರೆ ತಮ್ಮ ಆಳ್ವಿಕೆಯಲ್ಲಿ ಏನಾದರೂ ಕಾನೂನಿಗೆ, ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ರೆ, ಅವರ ದುರ್ವರ್ತನೆ ಸಾಬೀತಾಗಿದ್ರೆ, ಬರೀ ಆಪಾದನೆ ಅಲ್ಲ, ಅದು ಎವಿಡೆನ್ಸ್ ಇರಬೇಕಾಗುತ್ತೆ, ಸಾಕ್ಷಿ ಇರಬೇಕು. ಅದರಲ್ಲಿ ಏನಾದ್ರೂ ಸಕ್ಸಸ್ ಆಗಿ ಅವರು ದೋಷಾರೋಪಿತ ಪಟ್ಟಿಯಲ್ಲಿ ಅವಸರಿದ್ದು ಅವರು ತಪ್ಪು ಮಾಡಿದ್ದಾರೆ ಅಂತ ಕಂಡು ಬಂದ್ರೆ ರಾಷ್ಟ್ರಪತಿಗಳು ಅವರನ್ನು ಏನ್ ಮಾಡ್ತಾರೆ? ಡಿಸ್ಮಿಸ್ ಮಾಡ್ತಾರೆ. ಯಾಕೆ? ಅವರನ್ನ ನೇಮಕ ಮಾಡಿದ ರಾಷ್ಟ್ರಪತಿಗಳೇ. ಹೀಗೆ ಅವ್ರ ಮೇಲೆ ಗುರುತರ ಆಪಾದನೆ ಇದ್ದು ತಪ್ಪು ಮಾಡಿದ್ರೆ ಅವರನ್ನ ರಾಷ್ಟ್ರಪತಿಗಳು ಅವಧಿಗಿಂತ ಮುಂಚಿತವಾಗಿನೇ ಕೆಲಸದಿಂದ ತೆಗೆದುಹಾಕಲಿಕ್ಕೆ ಅವರಿಗೆ ಅವಕಾಶ ಇದೆ. ಹೀಗೆ ಕೇಂದ್ರ ಲೋಕ ಸೇವಾ ಆಯೋಗದ ಒಂದು ರಚನೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಇಷ್ಟು ರಾಷ್ಟ್ರಪತಿಗಳ ಒಂದು ಅಧೀನದಲ್ಲಿ ಇದರ ಕೆಲಸ ಇದೆ. ಆಮೇಲೆ ಈ ಕೇಂದ್ರ ಲೋಕ ಸೇವಾ ಆಯೋಗದ ಒಂದು ಹೆಡ್ ಆಫೀಸ್, ಕೇಂದ್ರ ಕಚೇರಿ ಅಂತ ಕರಿತೀವಲ್ಲ, ಇದು ದೆಹಲಿಯಲ್ಲಿದೆ. ಇದು ಹೆಡ್ ಆಫೀಸ್ ಇರೋದು ದೆಹಲಿಯಲ್ಲಿ, ಗೊತ್ತಾಯ್ತಾ? ಇದು ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನು ಹೇಳೋದಿಗೆ. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಇರತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಹಾಗಾದ್ರೆ ಈ ಕೇಂದ್ರ ಲೋಕ ಸೇವಾ ಆಯೋಗವನ್ನ ರಾಷ್ಟ್ರಪತಿಗಳು ಇಷ್ಟು ಮುತುವರ್ಜಿ ವಹಿಸಿ ಇದನ್ನ ರಚನೆ ಮಾಡಿದ ಮೇಲೆ ಇದ್ರ ಕಾರ್ಯಗಳಿವೆ. ಇದು ಯಾವ ಕಾರ್ಯ ಮಾಡುತ್ತೆ ಅಂತ ನೋಡಿದ್ರೆ, ಫಸ್ಟ್ ಒಂದು 315ನೇ ವಿಧಿ ಇವ್ರ ನೇಮಕಾತಿ ಬಗ್ಗೆ ತಿಳಿಸುತ್ತೆ. 320ನೇ ವಿಧಿ ಇದೆಯಲ್ಲ, ಈ ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರುಗಳ ಕೆಲಸ ಏನು, ಕಾರ್ಯಗಳೇನು ಅನ್ನೋದ್ರ ಬಗ್ಗೆ ಇದು ನಮಗೆ ತಿಳಿಸುತ್ತೆ. ಇಲ್ಲಿ A, B ಗ್ರೇಡ್ ಹುದ್ದೆಗಳನ್ನ ನೇಮಕ ಮಾಡುವ ಅಧಿಕಾರ. ವೃಂದ ಅಂತ ಕರೀತಾರೆ ಕನ್ನಡದಲ್ಲಿ. ವೃಂದ A ಮತ್ತು ವೃಂದ B, ಇಂಗ್ಲಿಷ್ ನಲ್ಲಿ A ಅಥವಾ B ಗ್ರೇಡ್ ಹುದ್ದೆಗಳನ್ನ ನೇಮಕ ಮಾಡುವಂತ ಅಧಿಕಾರ ಇವರಿಗಿರುತ್ತೆ. ಅದು ನೇಮಕಾತಿ ಇದೆಯಲ್ಲ, ಪ್ರತ್ಯಕ್ಷ ನೇಮಕಾತಿ ಆಗಿರ್ಬೋದು ಅಥವಾ ಪರೋಕ್ಷ ನೇಮಕಾತಿ ಆಗಿರ್ಬೋದು, ಆ ರೀತಿಯಲ್ಲಿ ನೇಮಕ ಮಾಡುವಂತ ಅಧಿಕಾರ ಅವರಿಗಿದೆ. ಆಮೇಲೆ ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನ ಮಾಡಬಹುದು. ನಾನು ಸಂದರ್ಶನ ಅಂತ ಹೇಳಿದ್ನಲ್ಲ, ಅದು ನೇರ ನೇಮಕಾತಿ ನಡೆದಾಗ, ಫಾರ್ ಎಕ್ಸಾಂಪಲ್ ಈ ಪ್ರತ್ಯಕ್ಷ ನೇಮಕಾತಿಯಲ್ಲಿ CET ಮಾಡಿದ್ರೆ ಅದರಲ್ಲಿ ಏನಾದ್ರೂ ಒಂದು 20-50 ಅಂಕಕ್ಕೆ ಸಂದರ್ಶನ ಇದ್ರೆ, ನಾವು ಹೇಳಿದೆ PSC ಎಕ್ಸಾಮ್ ಅಂತ ಹೇಳಿದೆ, ಅದಕ್ಕೊಂದು 150 ಎಕ್ಸಾಮ್ ರಿಟರ್ನ್ ಇದ್ರೆ ಸಂದರ್ಶನ 50 ಮಾರ್ಕ್ಸ್ ಇರುತ್ತೆ. ಹೀಗೆ ಅಲ್ಲಿ ಸಂದರ್ಶನವನ್ನು ಮಾಡುವಂತ ಅಧಿಕಾರ ಈ ಲೋಕಸೇವಾ ಆಯೋಗದ ಸದಸ್ಯರಿಗೆ ಇದೆ. ಆಮೇಲೆ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಬಡ್ತಿಯನ್ನು ಕೊಡುವ ಅಧಿಕಾರ, ಪ್ರಮೋಷನ್ ಕೊಡುವ ಅಧಿಕಾರ ಇವರಿಗೆ. ಪ್ರಮೋಷನ್ ಕೊಡುವಾಗ ಒಂದಿಷ್ಟು ಮಾನದಂಡಗಳು ಬರ್ತಾರೆ. ಸುಮ್ಮನೆ ಯಾರು ಕರ್ಕೊಂಡು ಕೂರ್ಸಕ್ಕಾಗಲ್ಲ. ಅಲ್ಲೆಲ್ಲ ಸೀನಿಯಾರಿಟಿ ಲಿಸ್ಟ್ ಇರುತ್ತೆ, ಕ್ಯಾಟಗರಿ ವೈಸ್ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಒಂದು ಸೀನಿಯಾರಿಟಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಇವರು ಮಾಡ್ತಾರೆ. ಆಮೇಲೆ ಈ ಕೇಂದ್ರ ಲೋಕ ಸೇವಾ ಆಯೋಗದಲ್ಲಿ, ಅಂದ್ರೆ ರಾಷ್ಟ್ರ ಮಟ್ಟದ ಅಧಿಕಾರದಲ್ಲಿ ಅಥವಾ ರಾಜ್ಯ ಲೋಕ ಸೇವಾ ಆಯೋಗದಲ್ಲಿ ಸದಸ್ಯರುಗಳು ಏನಾದರೂ ದುರ್ನಡತೆಯನ್ನು ತೋರಿದರೆ
ಭ್ರಷ್ಟಾಚಾರನೋ ಕಾನೂನು ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ಏನಾದ್ರೂ ಅವ್ರು ಮಾಡಿದ್ರೆ ಅವರನ್ನ ವಿಚಾರಣೆ ಒಳಪಡಿಸಿ ಅವರನ್ನ ಶಿಕ್ಷೆಗೆ ಗುರಿಪಡಿಸ್ತಕ್ಕಂಥ ಅಧಿಕಾರವನ್ನು ಕೂಡ ನಮ್ಮ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ಬೋದು. ಅಂದ್ರೆ ಇವರು ಅವರು ಸಸ್ಪೆಂಡ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಇದು ಎಲೆಕ್ಟೆಡ್ ಬಾಡಿ, ನಾಟ್ ಅಪಾಯಿಂಟ್ಮೆಂಟ್ ಬಾಡಿ. ಇದು ಇನ್ನೊಬ್ಬರು ಯಾರು ನೇಮಕ ಮಾಡಿ ಕಳಿಸಿದ್ರು ರಾಷ್ಟ್ರಪತಿಗಳು. ಇವರು ಎಕ್ಸಾಮ್ ಬರೆದೇನು ಆಗಿಲ್ಲ. ಇವರು ತಪ್ಪು ಮಾಡಿದ್ದಾರೆ ಅಂತ ತಿಳ್ಕೊಂಡು ಅವ್ರ ಮೇಲೆ ದೋಷಾರೋಪಣೆ ಪಟ್ಟಿ ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡೋದು, ನೀವು ತಪ್ಪು ಮಾಡಿದ ಕೆಲಸ ತೆಗೆದುಹಾಕಿದೆ ಅಂತ ತೆಗೆದುಹಾಕದ ಬಿಡೋದು ನೆಕ್ಸ್ಟ್ ಸರ್ಕಾರ ಕೊಟ್ಟಂತ ವಿಷಯ. ಇಷ್ಟು ಕೇಂದ್ರ ಲೋಕಸೇವಾ ಆಯೋಗ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯ. ಆಮೇಲೆ ರಾಷ್ಟ್ರಾಧ್ಯಕ್ಷರ ಒಂದು ಸೂಚನೆ ಮೇರೆಗೆ ಸರ್ಕಾರಕ್ಕೆ ಆಗಾಗ್ಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ಇವು ಕೊಡಬಹುದು, ಕೇಂದ್ರ ಸರ್ಕಾರಗಳಿಗೆ ಸೂಚನೆ ಕೊಡಬಹುದು. ಆಮೇಲೆ ಈಗಾಗಲೇ ನಾನು ಹೇಳಿದಾಗೆ ನೇಮಕಾತಿಯ ಸಂದರ್ಭದಲ್ಲಿ ಯಾವ್ಯಾವ ಎಕ್ಸಾಮ್ಸ್ಗಳು ಇವರು ಬಹಳ ಇಂಪಾರ್ಟೆಂಟ್ ಆಗಿರ್ತಾರೆ. ಉದಾಹರಣೆಗೆ UPSSC ಅಂತ ಒಂದಿದೆ, UPSSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ನಾವೇನು IAS ಎಕ್ಸಾಮ್ ಅಂತ ಕರಿತೇವಲ್ಲ, ಈ IAS ಎಕ್ಸಾಮ್ಗಳಿಗೆ ಅಥವಾ IPS ಎಕ್ಸಾಮ್ಗಳಿಗೆ, IAS ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IPS ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್, ಆಮೇಲೆ ಇನ್ನೊಂದಿದೆ IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇನ್ನೊಂದು IFS ಇದೆ ಇಂಡಿಯನ್ ಫಾರಿನ್ ಸರ್ವಿಸ್ ಅಲ್ವಾ. ಇದ್ರ ಜೊತೆಗೆ ಮತ್ತೇನಿದೆ ನಮ್ಮ IRS ಇಂಡಿಯನ್ ರೈಲ್ವೆ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ ಇರ್ತವೆ. ಇಷ್ಟು ಎಕ್ಸಾಮ್ಸ್ ಗಳನ್ನ ಇವರು ನಡೆಸಿದಾಗ ಆಗೆಲ್ಲ ಎಕ್ಸಾಮ್ಸ್ ಗಳನ್ನ ನೀಟಾಗಿ ನಡೆಸಿ ಯಾವ ಭ್ರಷ್ಟಾಚಾರ ಇಲ್ಲದೆ ಮಾಡಿ ವ್ಯಕ್ತಿತ್ವ ಆ ವ್ಯಕ್ತಿಗೆ ಕೆಲವೊಂದು ಎಕ್ಸಾಮ್ಸ್ ಗಳಿಗೆ ಇಲ್ಲಿ ಇಟ್ಟಿರುತ್ತೆ. ಉದಾಹರಣೆಗೆ IAS ಎಕ್ಸಾಮ್, ಈ IAS, IPS, IFS ಎಕ್ಸಾಮ್ ಇದೆಯಲ್ಲ, ಇವುಗಳಿಗೆ 3 ಹಂತದಲ್ಲಿ ಎಕ್ಸಾಮ್ ಇದೆ. ಒಂದು ಪ್ರಿಲಿಮಿನರಿ ಅಂತ ಹೇಳಿದ್ರೆ ಫಸ್ಟ್ ಅಬ್ಜೆಕ್ಟಿವ್ ಟೈಪ್ ಎಲ್ಲ ಕ್ವಶನ್ ಪೇಪರ್ ಇರ್ತಕ್ಕಂಥ ಒಂದು ಪ್ರಿಪರೇಟರಿ ಎಕ್ಸಾಮ್ ಇರುತ್ತಲ್ಲ, ಅದೊಂದು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಅದರಲ್ಲಿ ಪಾಸ್ ಆಗಬೇಕು. ಆಮೇಲೆ ಮತ್ತೆ ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ, ಅದಾದ್ಮೇಲೆ ಮತ್ತೆ ಸಂದರ್ಶನ ಇರುತ್ತೆ. 3ರಲ್ಲಿನೂ ಕೂಡ ಆತ ಎಲಿಜಿಬಲ್ ಆಗಿದೆ. ಹೀಗೆ ಈ ಕೇಂದ್ರ ಲೋಕಸೇವಾ ಆಯೋಗದವರು ತಮ್ಮ ವ್ಯಾಪ್ತಿಯಲ್ಲಿ ಯಾವ್ಯಾವ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಾರ ಅಂತ ನಾವು ನೋಡೋಣ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ, IAS ಎಕ್ಸಾಮ್ಗಳನ್ನ, IPS ಎಕ್ಸಾಮ್ಸ್ಗಳನ್ನ, ಮತ್ತೆ ಭಾರತೀಯ ಅರಣ್ಯ ಸೇವೆ IFS, ಇದ್ರ ಜೊತೆಗೆ ಭಾರತೀಯ ವಿದೇಶಾಂಗ ಸೇವೆ IFS, ಅದು ಇಂಡಿಯನ್ ಫಾರಿನ್ ಸರ್ವಿಸ್, ಅದನ್ನು ಮಾಡ್ತಾರೆ. ಆಮೇಲೆ IRS ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂದ್ರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ ಅನ್ನ ಮಾಡ್ತಾರೆ. ಆಮೇಲೆ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟೆಂಟ್ ಸರ್ವಿಸ್ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ಸ್, ಇವೆಲ್ಲವೂ ಕೂಡ ಕ್ಲಾಸ್ 1 ಎಕ್ಸಾಮ್ಸ್. ಇವುಗಳನ್ನ ನಡೆಸತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಇವುಗಳ ಬಹಳ ಗಂಭೀರತೆಯಿಂದ ಮತ್ತೆ ಬಹಳ ಪ್ರಾಮಾಣಿಕವಾಗಿ ಮತ್ತು ಬಹಳ ಗೌಪ್ಯತೆಯಿಂದ ಕೂಡಿರ್ತಕ್ಕಂಥ ಪರೀಕ್ಷೆಗಳು ಇಲ್ಲಿ ನಡೀತವೆ. ಈ ಪರೀಕ್ಷೆಗಳನ್ನು ನಡೆಸುವಾಗ 3 ಹಂತದಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ. ನಾನು ಈಗಾಗಲೇ ಹೇಳಿದಾಗೆ ಒಂದು ಪೂರ್ವಭಾವಿ ಪ್ರಿಲಿಮಿನರಿ ಎಕ್ಸಾಮ್, ಎರಡನೇದು ಮತ್ತೊಂದು ಮುಖ್ಯ ಪರೀಕ್ಷೆ ಮೇನ್ಸ್ ಎಕ್ಸಾಮ್, ಮತ್ತೆ ಇನ್ನೊಂದು ವ್ಯಕ್ತಿತ್ವ ಪರೀಕ್ಷೆ, ಇನ್ನು ಸಂದರ್ಶನ ಅಂತ ಕರೀತೀವಿ. ಪ್ರಿಲಿಮಿನರಿ ಎಕ್ಸಾಮ್ ಅನ್ನ ಪಾಸ್ ಆಗ್ತಕ್ಕಂಥದ್ದು ಯಾತಕ್ಕೆ ಅಂತಂದ್ರೆ ಮೇನ್ ಎಕ್ಸಾಮ್ ಅನ್ನ ಎಲಿಜಿಬಲ್ ಆಗ್ಲಿಕ್ಕೆ. ಈಗ ಉದಾಹರಣೆಗೆ ಒಂದು ಟೆಟ್ ಅಂತ ಪರೀಕ್ಷೆ ಇದೆ, TET ಅಂತ ಗೊತ್ತಾ ನಿಮಗೆ? TET ಟೆಟ್ ಅಂತ ಕರೀತಾರೆ. ಅವರು ನೀನು ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೇಕಾದ್ರೆ ಅಥವಾ ಹೈಸ್ಕೂಲ್ ಟೀಚರ್ ಆಗ್ಬೇಕಾದ್ರೆ ಈ ಫಸ್ಟ್ ಟೆಟ್ ಎಕ್ಸಾಮ್ ಅನ್ನು ಪಾಸ್ ಆಗ, TET ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಈ ಎಕ್ಸಾಮ್ ಅನ್ನ ಪಾಸ್ ಆಗ. ಬರೀ ಪಾಸ್ ಅದರಲ್ಲಿ ಇಷ್ಟು ಮಾರ್ಕ್ಸ್ ತಗೋಬೇಕು. ಉದಾಹರಣೆಗೆ 90 ಅಂಕ ಪಡ್ಕೊಳ್ಬೇಕು ಅಂತ ಇದರಲ್ಲಿ. ಈ 90 ಅಂಕವನ್ನು ಪಡ್ಕೊಂಡ್ರೆ ಅವನಿಗೆ ಕೆಲಸ ಸಿಕ್ಕಂಗಲ್ಲ. ಅವನು ಮುಂದೆ ಟೀಚರ್ ಪೋಸ್ಟ್ ಅನ್ನ ಕರೆದಾಗ ಮೇನ್ ಎಕ್ಸಾಮ್ಗೆ ಬರೀಲಿಕ್ಕೆ ಇವನು ಎಲಿಜಿಬಲ್ ಆದ ಅಂತ ಅಷ್ಟೇ. ಅದು ನೌಕರಿ ಸಿಕ್ಕಂಗಲ್ಲ, ಅದು ಎಲಿಜಿಬಲ್ ಆದ. ಈ TET ಪಾಸ್ ಆಗದೆ ಇದ್ದವರು ಶಿಕ್ಷಕರಾಗಿ ನೇಮಕ ಹೊಂದುವಂತ ನೇರ ಪರೀಕ್ಷೆಯಲ್ಲಿ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇದೆ. ಈ ಟೆಟ್ ಎಕ್ಸಾಮ್ ನಾವು ಪಾಸ್ ಆಗ್ಲೇಬೇಕು, ಗೊತ್ತಾಯ್ತಾ? ಈ ಟೆಟ್ ಎಕ್ಸಾಮ್ ಪಾಸ್ ಆದ್ಮೇಲೆ ಪ್ರಿಲಿಮಿನರಿ ಎಕ್ಸಾಮ್ ಅದಾದ್ಮೇಲೆ ಅವ್ರಿಗೆ ಮತ್ತೊಂದು ಮೇನ್ ಎಕ್ಸಾಮ್, ಆ ಮೇನ್ ಎಕ್ಸಾಮ್ ಪಾಸ್ ಆದ್ಮೇಲೆ ಅವ್ನು ಟೀಚರ್. ಅಲ್ಲಿ ಇಲ್ಲಿ ಮತ್ತೊಂದು ಎಕ್ಸಾಮ್ ಇದೆ. ಈ ಎಲ್ಲ ಹುದ್ದೆಗಳು ಒಂದು ಈ TET ತರ ಒಂದು ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್, ಅದಾದ ನಂತರ ಮೇನ್ ಎಕ್ಸಾಮ್ ಮುಖ್ಯ ಪರೀಕ್ಷೆ. ಮುಖ್ಯ ಪರೀಕ್ಷೆ ಆದ್ಮೇಲೆ ಸೆಲೆಕ್ಷನ್ ಲಿಸ್ಟ್ ಹಚ್ತಾರೆ. ಸೆಲೆಕ್ಷನ್ ಲಿಸ್ಟ್ ಹಚ್ಚಿ ಸೆಲೆಕ್ಷನ್ ಆತಂದ್ರೆ ಕೆಲಸ ಇಲ್ಲ, ಮತ್ತೆ ಸಂದರ್ಶನಕ್ಕೆ ಭಾಗವಹಿಸಬೇಕು, ವ್ಯಕ್ತಿತ್ವ ಪರೀಕ್ಷೆಗೆ ಭಾಗವಹಿಸಬೇಕು. ಅಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಾಗ ಅವರು ಯೋಗ್ಯವಾಗಿರ್ತಕ್ಕಂಥ ಅಂಕಗಳನ್ನು ಪಡೆದಿದ್ರೆ ಮೇನ್ ಎಕ್ಸಾಮು ಮತ್ತೆ ಸಂದರ್ಶನ, ಪ್ರಿಲಿಮಿನರಿ ಎಕ್ಸಾಮ್ ಲೆಕ್ಕ ಇಲ್ಲ, ಅದು ಎಲಿಜಿಬಲ್ ಅಷ್ಟೇ. ಅದು ಈ 2 ಎಕ್ಸಾಮ್ಸ್ ಗಳ ಅಂಕವನ್ನು ಸೇರಿಸಿ ಅವ್ರು ಎಲಿಜಿಬಲ್ ಎಷ್ಟು ಕೊಡ್ತಾರೆ
ಆವಾಗ ಅವನಿಗೆ ಯಾವ ಹುದ್ದೆ ಬೇಕು ಅಂತ ಪರೀಕ್ಷೆ ಬರೋದ್ರಿಂದ ಅದ್ರ ಒಳಗಡೆಗೆ ಅವ್ನು ಎಲಿಜಿಬಲ್ ಇದ್ದರೆ ಆ ಹುದ್ದೆ ನಮಗೆ ಸಿಗುತ್ತೆ. ಈ ತರದ ಎಕ್ಸಾಮ್ಸ್ಗಳನ್ನ ಮಾಡುವಂತಹ ಕೆಲಸವನ್ನ ನಮಗೆ ಕೇಂದ್ರ ಲೋಕಸೇವಾ ಆಯೋಗ ಮಾಡ್ತಾ ಬಂದಿರ್ತಕ್ಕಂಥದ್ದು ಕಾಣ್ಬೋದು. ಇದಾದ್ಮೇಲೆ ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಜ್ಯ ಲೋಕಸೇವಾ ಆಯೋಗ. ಏನ್ ಹೇಳ್ರಿ? SP, SC, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಕರ್ನಾಟಕ, ನಾವು ರಾಜ್ಯ ಕರ್ನಾಟಕ ಸೇರಿಸ್ಕೊಂಡ್ರಿ. ಇದು KPSSC ಅಂತ ಇದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಗೊತ್ತಾಯ್ತಾ? ನಾವಿಲ್ಲಿ ರಾಜ್ಯ ಸೇರಿಸ್ಕೊಂಡ್, ಇದು ರಾಜ್ಯ, ಇದು ಸ್ಟೇಟ್, ಇದು ಕರ್ನಾಟಕ. KPSSC ಕರ್ನಾಟಕ ರಾಜ್ಯ ಮಾಡಿದ್ವಿ ಮೇಲೆ ಸೇವಾ ಆಯೋಗ ಅಂತ ಮಾಡಿದಲ್ಲ, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ KPSSC ಅಂತ ಕರೀಬಹುದು, ಅಥವಾ ರಾಜ್ಯ ಲೋಕಸೇವಾ ಆಯೋಗ ಅಂತ ಕರೀಬಹುದು. ಇಲ್ಲಿ ರಾಜ್ಯ ಲೋಕಸೇವಾ ಆಯೋಗನು ಕೂಡ ಹೆಂಗೆ ಕೇಂದ್ರ ಲೋಕಸೇವಾ ಆಯೋಗ ಇದೆಯಲ್ಲ ಅದೇ ರೀತಿಯಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಕೂಡ ಕೆಲಸ ಮಾಡ್ತಾ ಬಂದಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಇದು ರಚನೆ ಆಗಿರ್ತಕ್ಕಂಥದ್ದು ಕೂಡ 315ನೇ ವಿಧಿ ಮೂಲಕ. ಇದು ಎಷ್ಟು ರಚನೆ ಆಗಿದೆ? ಇದು 315. ಆಯ್ತಾ? ಇದೇ 315 ಆರ್ಟಿಕಲ್ ಅನುಗುಣವಾಗಿಯೇ ರಾಜ್ಯ ಲೋಕಸೇವಾ ಆಯೋಗ ಕೂಡ ರಚನೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಇದರಲ್ಲಿ ಈ ರಾಜ್ಯ ಲೋಕಸೇವಾ ಆಯೋಗ ಅಂತ ಹೇಳಿದ್ರೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳಿಗೂ ಕೂಡ ಒಂದೊಂದು ರಾಜ್ಯ ಲೋಕಸೇವಾ ಆಯೋಗ ಇರಬೇಕು ಅಂತ ಇದೆ. ಆದ್ರೆ ಅಲ್ಲೊಂದು ಎಕ್ಸಾಮ್ಷನ್ ಏನಿದೆ, ರಿಯಾಯಿತಿ ಅಂತಂದ್ರೆ 2 ರಾಜ್ಯಗಳಿಗೆ ಸೇರಿ ಒಂದು ರಾಜ್ಯ ಲೋಕಸೇವಾ ಆಯೋಗ, ಜಂಟಿ ಅಂತ ಕರೀತಾರೆ, ಜಂಟಿ ಲೋಕಸೇವಾ ಆಯೋಗ ಇರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಾಗಾದ್ರೆ ಜಂಟಿ ಲೋಕಸೇವಾ ಆಯೋಗ ಇದ್ರೆ ಏನಾಗುತ್ತೆ? ಜಂಟಿ 2 ಸೇರಿದ್ರೆ ಏನ್ ಅನುಕೂಲ ಆಗುತ್ತೆ ನಮ್ಗೆ? ಮುಖ್ಯವಾಗಿ ಅಂತಂದ್ರೆ 2 ರಾಜ್ಯದ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಆದ್ರೆ ಇದಕ್ಕೆ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಮಾನ್ಯತೆ ಇದಕ್ಕಿಲ್ಲ. ಯಾಕೆ? 2 ರಾಜ್ಯಗಳಿಗಿರೋದ್ರಿಂದ ಇದೊಂದು ಶಾಸನಾತ್ಮಕವಾಗಿದೆ ವಿನಃ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಮಾನ್ಯತೆ ಇರಲ್ಲ. ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಮಾನ್ಯತೆ ಇರಬೇಕು ಅಂತ ಅಂದ್ರೆ ಒಂದೇ ರಾಜ್ಯಕ್ಕೆ ಒಂದು ಲೋಕಸೇವಾ ಆಯೋಗ. ಕರ್ನಾಟಕಕ್ಕೆ ನಮಗೆ ಒಂದು ರಾಜ್ಯಕ್ಕೆ ಒಂದು ಲೋಕಸೇವಾ ಆಯೋಗ ಇದೆ. ಹಾಗಾದ್ರೆ ರಾಜ್ಯ ಲೋಕಸೇವಾ ಆಯೋಗಕ್ಕೆ ನಾವು ಬರೋದಾದ್ರೆ ಇದರಲ್ಲಿ ಒಬ್ಬ ಅಧ್ಯಕ್ಷರು ಇರ್ತಾರೆ, 11 ಜನ ಇದರಲ್ಲಿ ಸದಸ್ಯರು. ಅದರಲ್ಲಿ 10 ಜನ ಸದಸ್ಯರಿದ್ರು, ಇದರಲ್ಲಿ 11 ಜನ ಸದಸ್ಯರು, ಒಬ್ಬ ಅಧ್ಯಕ್ಷ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರುಗಳನ್ನ ರಾಷ್ಟ್ರಪತಿ ನೇಮಕ ಮಾಡಿದ್ರೆ, ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರುಗಳನ್ನ ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಡಿಫರೆನ್ಸ್ ಗೊತ್ತಿರಲಿ ನಿಮಗೆ. ಕೇಂದ್ರ ಸರ್ಕಾರ ಅಂತಂದ್ರೆ ರಾಷ್ಟ್ರಪತಿ, ರಾಜ್ಯ ಸರ್ಕಾರ, ರಾಜ್ಯ ಲೋಕಸೇವಾ ಆಯೋಗ ಅಂದ್ರೆ ರಾಜ್ಯಪಾಲರು ಇವರನ್ನ ನೇಮಕ ಮಾಡ್ತಾರೆ. ಯಾವುದು? 315ನೇ ವಿಧಿ ಅನ್ವಯ. ಸರಿ, ಇಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ವಯಸ್ಸಿನ ವ್ಯತ್ಯಾಸ. 6 ಮತ್ತೆ 62 ವರ್ಷ ಇದೆ. ಅಲ್ಲಿ 6, 65 ಇದೆ, ಇಲ್ಲಿ 6 ಮತ್ತು 65. ಸೇಮ್ ಫಾರ್ಮುಲಾ ಇರುತ್ತೆ. 6, 62 ಅಂದ್ರೆ ಯಾವುದು ಮಾತು ಬರುತ್ತೆ ಅದು. 6 ವರ್ಷ ಸರ್ವಿಸ್ ಆದ್ರೆ ಓಕೆ, 6 ವರ್ಷ ಸರ್ವಿಸ್ ಆಗದೆ ಇದ್ರೂ ಕೂಡ ಅವ್ನಿಗೆ 62 ವರ್ಷ ಆಯ್ತು ಅಂದ್ರೆ ಓಕೆ. ಇಟ್ ಎವರ್ ವಿಚ್ ಇಟ್ ಮೇ ಬಿ, ಯಾವ್ದು ಫಸ್ಟ್ ಬರುತ್ತೆ ಅದು. 62 ಬಂದ್ರೆ 62, 6 ಬಂದ್ರೆ 6. ಇದರಲ್ಲಿ ಯಾವ್ದು ಮೊದಲು ಅನ್ವಯ ಆಗುತ್ತೋ ಅಷ್ಟು ಮಾತ್ರ ಅವನಿಗೆ ಸೇವೆ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಕೇಂದ್ರ ಲೋಕಸೇವಾದ ಆಯೋಗದ ರೀತಿಯಲ್ಲೇ ರಾಜ್ಯ ಲೋಕಸೇವಾ ಆಯೋಗವು ಕೂಡ ಕೆಲಸ ಮಾಡ್ತಾ ಬಂದಿರತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಇದು ಸ್ಥಾಪನೆ ಆಗಿದ್ದು 18/5/1951, 1951 18 ಮೇ ತಿಂಗಳಿಗೆ ಇದು ತನ್ನ ಕಾರ್ಯಾರಂಭವನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಇದಕ್ಕೆ ಮುಖ್ಯವಾಗಿ 5 ಕಚೇರಿಗಳಿವೆ. ಇದರ ಹೆಡ್ ಆಫೀಸ್ ಬೆಂಗಳೂರಲ್ಲಿದೆ. ಅದನ್ನು ಹೊರತುಪಡಿಸಿದೆ ಪ್ರಾದೇಶಿಕ ಇಲ್ಲ ಆಫೀಸ್ಗಳಿದ್ದಾವೆ. ಮೈಸೂರಾಗ ಬಂದಿದೆ. 4 ಡಿವಿಷನ್ ಇಟ್ಕೊಂಡ್ಬಿಡಿ ನೀವು, ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಬೆಳಗಾವಿ 4 ಇದ್ದತಿ ಪ್ಲಸ್ 1 ಶಿವಮೊಗ್ಗ. ಗೊತ್ತಾಯ್ತಾ? 4 ವಲಯಗಳಿದಾವೆ ಕರ್ನಾಟಕದಲ್ಲಿ. ಆಡಳಿತಕ್ಕಾಗಿ 4 ವಲಯಗಳನ್ನ ಮಾಡಿದ್ದಾರೆ. ಬೆಂಗಳೂರು, ಮೈಸೂರು, ಬೆಳಗಾವಿ, ಗುಲ್ಬರ್ಗ ಅಥವಾ ಕಲಬುರಗಿ ಅಂತ ಕರೀತಾರೆ. ಇವು 4 ವಲಯದಲ್ಲಿನೂ ಕೂಡ ರಾಜ್ಯ ಲೋಕಸೇವಾ ಆಯೋಗದ ಆಫೀಸ್ಗಳಿದ್ದಾವೆ. ಇದ್ರ ಜೊತೆಗೆ ಇನ್ನೊಂದು ಅಡಿಷನಲ್ ಆಗಿ ಶಿವಮೊಗ್ಗದಲ್ಲಿ ಒಂದಿದೆ. 5 ರಾಜ್ಯ ಲೋಕಸೇವಾ ಆಯೋಗದ ಕಚೇರಿಗಳಿದ್ದಾವೆ. ಅದ್ರ ಹೆಡ್ ಆಫೀಸ್ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿದೆ. ಗೊತ್ತಾಯ್ತಾ?
ಹೀಗೆ ಇದಕ್ಕೆ 5 ಪ್ರಮುಖವಾಗಿರ್ತಕ್ಕಂಥ ಆಫೀಸ್ಗಳು ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಇನ್ನ ಇದರ ಕಾರ್ಯಗಳು ಈಗ ಕೇಂದ್ರ ಲೋಕ ಸೇವಾ ಆಯೋಗದ ಕಾರ್ಯಗಳಾಗ್ಬಿಟ್ಟು ರಾಜ್ಯ ಲೋಕ ಸೇವಾ ಆಯೋಗದ ಕಾರ್ಯಗಳು ಸ್ವಲ್ಪ ಹತ್ರ ಸೇಮ್ ಒಂದೇ ರೀತಿ ಇರ್ತವೆ, ಅಥವಾ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ. ಏನು ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವಾಗಿ ಇದು ಕೂಡ ಎಕ್ಸಾಮ್ ಅನ್ನು ಮಾಡುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆ ಮಾಡುತ್ತೆ, ನೇರ ನೇಮಕಾತಿಯಲ್ಲಿ ವ್ಯಕ್ತಿತ್ವ ಸಂದರ್ಶನಕ್ಕೆ ಭಾಗವಹಿಸುತ್ತೆ. ಉದಾಹರಣೆಗೆ PSI ಎಕ್ಸಾಮ್. PSI ಎಕ್ಸಾಮ್ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಇದನ್ನ ಕೇಂದ್ರ ಲೋಕ ಸೇವಾ ಆಯೋಗ ಮಾಡೋದು. PSI ಎಕ್ಸಾಮ್ ನಮ್ಮ ರಾಜ್ಯದವರೇ ಮಾಡ್ತಾರೆ. ಯಾವುದು? ರಾಜ್ಯ ಲೋಕ ಸೇವಾ ಆಯೋಗ ಮಾಡೋದು. PSI ಎಕ್ಸಾಮ್ 150 ಮಾರ್ಕ್ಸ್ ಎಕ್ಸಾಮ್ ಬರೀತಾರೆ. ಒಂದು 50 ಮಾರ್ಕ್ಸ್ಗೆ ಅವ್ರಿಗೆ ಸಂದರ್ಶನ ಇರುತ್ತೆ, ಅಂದ್ರೆ ಓರಲ್ ಎಕ್ಸಾಮ್ ಇರುತ್ತೆ. ಈ ಮೌಖಿಕ ಸಂದರ್ಶನ ಪರೀಕ್ಷೆಯನ್ನ ಇವರೇ ಕಂಡಕ್ಟ್ ಮಾಡ್ತಾರೆ, ಅಂದ್ರೆ ರಿಟರ್ನ್ ಎಕ್ಸಾಮ್ ಇವರೇ ಕಂಡಕ್ಟ್ ಮಾಡ್ತಾರೆ. ಲಿಖಿತ ಪರೀಕ್ಷೆಯನ್ನು, ನೇರ ಪರೀಕ್ಷೆಯನ್ನು ಮತ್ತೆ ಮೌಖಿಕ ಪರೀಕ್ಷೆ ಎಲ್ಲವನ್ನು ಕೂಡ ಇವರೇ ಕಂಡಕ್ಟ್ ಮಾಡ್ತಾರೆ. ಹೀಗೆ ಆ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸಿ ಅದಕ್ಕೆ ಸಂದರ್ಶನ ಇದ್ರೆ ಆ ಸಂದರ್ಶನವನ್ನು ಕೂಡ ಇವರೇ ಮಾಡ್ತಾರೆ. ಆದ್ರೆ ದುರಂತ ಅಂದ್ರೆ ಕೇಂದ್ರ ಲೋಕ ಸೇವಾ ಆಯೋಗಕ್ಕಿಂತ ರಾಜ್ಯ ಲೋಕ ಸೇವಾ ಆಯೋಗಗಳು ಬಹುತೇಕವಾಗಿ ಭ್ರಷ್ಟತೆಯಲ್ಲಿ ಕೂಡಿವೆ. ನೀನು PSI ಎಕ್ಸಾಮೋ ಅಥವಾ ತಹಸೀಲ್ದಾರ್ ಎಕ್ಸಾಮ್ ಅನ್ನ ಮುಗಿಸಿ ಬಂದವರಿಗೆ ಕೇಳಿದ್ರೆ 10 ಲಕ್ಷ ಕೊಟ್ಟೆ, 20 ಲಕ್ಷ ಕೊಟ್ಟೆ, ದುಡ್ಡಿನ ಮೂಟೆಯನ್ನೇ ಹೇಳ್ತಾರೆ. ಅದರ್ಥ ಭ್ರಷ್ಟಾಚಾರದ ತಾಣ ಆಗಿದೆ. ಆದ್ರಿಂದ ರಾಜ್ಯ ಲೋಕ ಸೇವಾ ಆಯೋಗವು ಕೂಡ ಕೇಂದ್ರ ಲೋಕ ಸೇವಾ ಆಯೋಗದಂತಲೇ ಅರ್ಹ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ತಕ್ಕಂಥದ್ದು ಇದೊಂದು ಮೊದಲನೇ ಕೆಲಸ. ಇನ್ನು ಎರಡನೇದು, ಮತ್ತೆ ಯಾರ್ಯಾರು ನೇಮಕ ಮಾಡುತ್ತೆ ಇದು ಅಂತ ಹೇಳಿದ್ರೆ ಆರಕ್ಷಕರು ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಅಂತ ಕರಿತೀವಲ್ಲ ಅವರು, ಆಮೇಲೆ ತಹಸೀಲ್ದಾರ್ಗಳನ್ನ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಗಳನ್ನ, ವಾಣಿಜ್ಯ ತೆರಿಗೆ ಅಧಿಕಾರಿಗಳನ್ನ ನೇಮಕ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಈ ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಕ್ತಿತ್ವ ಪರೀಕ್ಷೆ ಅಂದ್ರೆ ಸಂದರ್ಶನ ಅಂತ ಕರೆಯಲ್ಲ, ಸಂದರ್ಶನವನ್ನು ಕೂಡ ಇದೇ ಮಾಡುತ್ತೆ. ಆಮೇಲೆ ಈ ಸರ್ಕಾರಿ ನೌಕರರಿಗೆ ವರ್ಷಕ್ಕೆ 2 ಬಾರಿ ಇಲಾಖೆ ಪರೀಕ್ಷೆಗಳಂತ ಮಾಡ್ತಾರೆ. ಇದು ನನಗೆ ಬರಲ್ಲ, ಅನುದಾನಿತ ಇವ್ರಿಗೆ ಬರಲ್ಲ, ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಬರುತ್ತೆ. ವರ್ಷಕ್ಕೆ 2 ಸಲ ಎಕ್ಸಾಮ್ ಮಾಡ್ತಾರೆ. ಅಂದ್ರೆ ಅವರ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಅವ್ರೊಂದು ಪ್ರಮೋಷನ್ಸ್ ಇನ್ನೇನೋ ಸಿಗುತ್ತೆ. ಅಂದ್ರೆ ಆ ನೌಕರರ ಕಾರ್ಯದಕ್ಷತೆ ಎಷ್ಟಿದೆ ಅನ್ನೋದನ್ನ ಅಳತೆ ಮಾಡಲಿಕ್ಕೆ ಅವರೊಂದು ಎಕ್ಸಾಮ್ಸ್ ಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ. ಆಮೇಲೆ ಶಿಸ್ತು ಮತ್ತು ಈ ಬಡ್ತಿ ಪ್ರಕರಣಗಳ ಬಗ್ಗೆ, ಶಿಸ್ತು ಮತ್ತೆ ಪ್ರಮೋಷನ್ಸ್ ಏನ್ ಬೇಕೋ ಅದಕ್ಕೆ ಸಂಬಂಧಪಟ್ಟಾಗ ಕೂಡ ಇವರು ಸಲಹೆಯನ್ನ ಕೊಡ್ತಾರೆ. ಆಮೇಲೆ ಈ ಕೇಂದ್ರ ಲೋಕ ಸೇವಾ ಆಯೋಗದ ಎಲ್ಲವನ್ನು ಡೆಲ್ಲಿಗೆ ಎಕ್ಸಾಮ್ ಮಾಡಕ್ಕಾಗಲ್ಲ. ಕರ್ನಾಟಕದ ಅಭ್ಯರ್ಥಿ ಕರ್ನಾಟಕದಲ್ಲಿ ಎಕ್ಸಾಮ್ ಮಾಡಬೇಕು. ಕೇಂದ್ರ ಲೋಕ ಸೇವಾ ಆಯೋಗದವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಮಾಡುವಾಗ ಅದರಲ್ಲಿ ಇವರು ಭಾಗವಹಿಸಿ ಆ ಕೇಂದ್ರ ಲೋಕ ಸೇವಾ ಆಯೋಗದ ಜೊತೆಗೆ ರಾಜ್ಯ ಲೋಕ ಸೇವಾ ಆಯೋಗದವರು ಸಮನ್ವಯತೆ, ಕೋಆರ್ಡಿನೇಷನ್ ಯಾಕಿದೆಯಾ ಸಮನ್ವಯತೆ, ಈ ಕೋಆರ್ಡಿನೇಷನ್ ಅನ್ನ ಮಾಡಿ ಅವ್ರ ಜೊತೆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ರಾಜ್ಯ ಲೋಕ ಸೇವಾ ಆಯೋಗ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಕಾಣಬಹುದು. ಇನ್ನ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕಾನೂನು ಬಹಳ ಮುಖ್ಯ. ಕಾನೂನು ಸುವ್ಯವಸ್ಥೆ ಅಂತ ಕರಿತೀವಿ. ಯಾಕೆ ನಮಗೆ ಕಾನೂನು ಬೇಕು? ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇರ್ಬೇಕಂದ್ರೆ ನಮಗೆ ಕಾನೂನು ಬೇಕು. ಪೊಲೀಸ್ ಸ್ಟೇಷನ್ ಸ್ಟ್ರಾಂಗ್ ಐತಿ ಅಂತ ನಮ್ಮ ಮನೆಗೆ ಅವನು ಕಾಲ ಬರ್ತಾರೆ. ಪೊಲೀಸ್ ಸ್ಟೇಷನ್ ಇಲ್ಲ ಅಂದ್ರೆ ಕಾಡ ಬರ್ತದ್ರೆ ಈ ಪೊಲೀಸ್ ಇಲಾಖೆ ಅಲ್ಲ, ಕಾನೂನು ಸುವ್ಯವಸ್ಥೆ ಒಳಗಡೆ ಬರ್ತಕ್ಕಂಥ. ಅಂದ್ರೆ ಜನರು ನೆಮ್ಮದಿಯಿಂದ ಬದುಕಲಿಕ್ಕೆ ಕಾನೂನು ಸುವ್ಯವಸ್ಥೆ ಬಹಳ ಮುಖ್ಯ. ಕಾನೂನು ಸುವ್ಯವಸ್ಥೆ ಏನಾದ್ರೂ ಸರಿ ಹೊಂದಿಲ್ಲ ಅಂತಂದ್ರೆ ಆಡಳಿಕೆ ಸಂಪೂರ್ಣವಾಗಿ ಹರಿಗಟ್ಟು ಹೋಗ್ತಕ್ಕಂಥದ್ದನ್ನ ತಾವಿಲ್ಲಿ ಕಾಣಬಹುದು. ಕಾನೂನು ಮತ್ತು ಸುವ್ಯವಸ್ಥೆ ಇವು ಹೆಡ್ ಮತ್ತು ಟೇಲ್ ಇದ್ದಂಗೆ, ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ. ನೀವು ತೂರಿದ್ರೆ ಹೆಡ್ ಟೇಲ್ ಸಪ್ರೇಟ್ ಹಾಕವ ಇಲ್ಲ, ಒಂದೇ ನಾಣ್ಯ ಹೆಡ್ ಟೇಲ್, ಆ ಬದಿ ಈ ಬದಿ. ಕಾನೂನು ಎಷ್ಟು ಮುಖ್ಯನೋ ಸುವ್ಯವಸ್ಥೆ ಅಂದ್ರೆ ಆ ಕಾನೂನನ್ನ ಕಾಪಾಡಿಕೊಂಡು ರಕ್ಷಣೆಯಿಂದ ಇಟ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಕಾನೂನು ಸುವ್ಯವಸ್ಥೆ ಎರಡೂ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಕಾನೂನು ಸುವ್ಯವಸ್ಥೆಗಳು ಬಹಳ ಬಲಿಷ್ಠವಾಗಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತೀವಿ. ಈ ಕಾನೂನು ಸುವ್ಯವಸ್ಥೆ ಇದೆಯಲ್ಲ, ರಾಜ್ಯ ಪಟ್ಟಿ ಒಳಗೆ ಬರುತ್ತೆ. ಸಂವಿಧಾನದಲ್ಲಿ ನಮಗೆ 3 ಪಟ್ಟಿಗಳಿವೆ. ಒಂದು ರಾಜ್ಯ ಪಟ್ಟಿ, ಮತ್ತೊಂದು ಕೇಂದ್ರ ಪಟ್ಟಿ, ಮತ್ತೊಂದು ಸಮವರ್ತಿ ಪಟ್ಟಿ. ರಾಜ್ಯ ಪಟ್ಟಿಯಲ್ಲಿ ಬರುವಂತ ವಿಷಯಗಳಿಗೆ ಕಾನೂನನ್ನು ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಮಾತ್ರ ಇದೆ.
ಕೇಂದ್ರ ಪಟ್ಟಿಯಲ್ಲಿ ಬರುವಂತ ಕಾನೂನುಗಳನ್ನು ಮಾಡ್ತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ. ಇನ್ನ ಕೇಂದ್ರ ರಾಜ್ಯ ಎರಡೂ ಸೇರಿ ಸರ್ಕಾರ ರಚನೆ ಮಾಡ್ತಕ್ಕಂಥ ಅಧಿಕಾರ ಸಮವರ್ತಿ ಪಟ್ಟಿಗಿದೆ. ಕೇಂದ್ರ ರಾಜ್ಯ ಕೇಂದ್ರ ಸೇರಿ ಮಾಡ್ತಾರೆ. ಆದ್ರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ. ಹಂಗಂತ ರಾಜ್ಯ ಸರ್ಕಾರಗಳು ಮನಸ್ಸಿಗೆ ಬಂದಂತೆ ಕಾನೂನನ್ನ ಮಾಡೋ ಹಾಗಿಲ್ಲ, ಸುವ್ಯವಸ್ಥೆ ಮಾಡೋ ಹಾಗಿಲ್ಲ. ಇದ್ರ ಮೇಲೆ ಕೇಂದ್ರ ಸರ್ಕಾರದ ಹಿಡಿತ ಇದ್ದೇ ಇರುತ್ತೆ. ಯಾಕೆ? ಕೇಂದ್ರದ ಕಾನೂನು ರಾಜ್ಯದ ಕಾನೂನುಗಳಿಗಿಂತ ಕೇಂದ್ರದ ಕಾನೂನುಗಳಿಗೆ ಹೆಚ್ಚು ಶಕ್ತಿ ಇರುತ್ತೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ರೆ ಕೇಂದ್ರ ಸರ್ಕಾರ ನೇರವಾಗಿ ಅದರ ಬಗ್ಗೆ ರಾಜ್ಯ ಸರ್ಕಾರಗಳ ಪ್ರಶ್ನೆ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರ ಇದೆ. ಹೀಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡತಕ್ಕಂಥ ಕೆಲಸವನ್ನ ಪ್ರತಿ ರಾಜ್ಯ ಸರ್ಕಾರವು ಕೂಡ ಮಾಡಲೇಬೇಕಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಇನ್ನು ಕೇಂದ್ರ ಸರ್ಕಾರದ ಪಾತ್ರವನ್ನು ನೋಡಿ, ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಅಥವಾ ರಾಜ್ಯಗಳ ಆಳ್ವಿಕೆಯಲ್ಲಿ ಕೇಂದ್ರ ಸರ್ಕಾರಗಳ ಪಾತ್ರ ಏನಿರುತ್ತೆ, ಏನೆಲ್ಲ ಕೆಲಸಗಳನ್ನ ಕೇಂದ್ರ ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥದ್ದು. ನಮಗೆ ಸಂವಿಧಾನದ 365 ಮತ್ತೆ 366 ಎರಡು ಆರ್ಟಿಕಲ್ಗಳು ಬರ್ತವೆ. ಇವು ಏನ್ ಹೇಳ್ತವೆ? 365 ಮತ್ತು 66ನೇ ಆರ್ಟಿಕಲ್ ಅಂತ ಹೇಳಿದ್ರೆ